ವೆಲ್ಕಮ್ ಬ್ಯಾಕ್. ಭಾರತದಲ್ಲಿ ಅಹಿಂದು ಎನ್ನುವರು ಯಾರೂ ಇಲ್ಲ ಅಂತ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಹೇಳಿದ್ದಾರೆ. ಭಾರತದಲ್ಲಿ ಅಹಿಂದು ಅಂದ್ರೆ ಹಿಂದೂ ಅಲ್ಲದವರು, ಹಿಂದೂ ಆಗಿಲ್ಲದಿದ್ದವರು ಯಾರೂ ಇಲ್ಲ ಅನ್ನೋ ಅರ್ಥದಲ್ಲಿ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಹೇಳಿದ್ದಾರೆ. ಭಾರತದ ಮುಸ್ಲಿಂ ಹಾಗೂ ಕ್ರೈಸ್ತರ ಪೂರ್ವಜರು ಹಿಂದೂಗಳೇ ಅಂತ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಹೇಳಿದ್ದಾರೆ. ಕೆಲ ಕ್ರೈಸ್ತರು ಮುಸ್ಲಿಮರು ಇಂದಿಗೂ ತಮ್ಮ ಗೋತ್ರವನ್ನು ಕೂಡ ಹೇಳ್ತಾರೆ ಅಂತ ಆರ್ಎಸ್ಎಸ್ ಸರ್ಸಂಘ ಚಾಲಕ ಮೋಹನ್ ಭಾಗವತ್ ಅಭಿಪ್ರಾಯಪಟ್ಟಿದ್ದಾರೆ. ಭಾರತ ಹಿಂದೂ ರಾಷ್ಟ್ರ ಅನ್ನೋದರಲ್ಲಿ ಅನುಮಾನವಿಲ್ಲ ಅಂತ ಮೋಹನ್ ಭಾಗವತ್ ಹೇಳಿದ್ದಾರೆ. Why Hindu society? That was the another question. Because Hindus are responsible for Bharat. What is our country? It is not that British gave us nationhood. We are an ancient nation. So, everywhere in the world people agree that every nation has its core culture. There are many inhabitants, but there is a core culture. What is the core culture of Bharat? That is, whatever description we give, it leads us toward Hindu. Why Hindu society? ವೆಲ್ಕಮ್ ಬ್ಯಾಕ್. ಭಾರತದಲ್ಲಿ ಅಹಿಂದು ಎನ್ನುವರು ಯಾರೂ ಇಲ್ಲ ಅಂತ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಹೇಳಿದ್ದಾರೆ. ಭಾರತದಲ್ಲಿ ಅಹಿಂದು ಅಂದ್ರೆ ಹಿಂದೂ ಅಲ್ಲದವರು, ಹಿಂದೂ ಆಗಿಲ್ಲದಿದ್ದವರು ಯಾರೂ ಇಲ್ಲ ಅನ್ನೋ ಅರ್ಥದಲ್ಲಿ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಹೇಳಿದ್ದಾರೆ. ಭಾರತದ ಮುಸ್ಲಿಂ ಹಾಗೂ ಕ್ರೈಸ್ತರ ಪೂರ್ವಜರು ಹಿಂದೂಗಳೇ ಅಂತ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಹೇಳಿದ್ದಾರೆ. ಕೆಲ ಕ್ರೈಸ್ತರು ಮುಸ್ಲಿಮರು ಇಂದಿಗೂ ತಮ್ಮ ಗೋತ್ರವನ್ನು ಕೂಡ ಹೇಳ್ತಾರೆ ಅಂತ ಆರ್ಎಸ್ಎಸ್ ಸರ್ಸಂಘ ಚಾಲಕ ಮೋಹನ್ ಭಾಗವತ್ ಅಭಿಪ್ರಾಯಪಟ್ಟಿದ್ದಾರೆ. ಭಾರತ ಹಿಂದೂ ರಾಷ್ಟ್ರ ಅನ್ನೋದರಲ್ಲಿ ಅನುಮಾನವಿಲ್ಲ ಅಂತ ಮೋಹನ್ ಭಾಗವತ್ ಹೇಳಿದ್ದಾರೆ. Why Hindu society? That was the another question. Because Hindus are responsible for Bharat. What is our country? It is not that British gave us nationhood. We are an ancient nation. So, everywhere in the world people agree that every nation has its core culture. There are many inhabitants, but there is a core culture. What is the core culture of Bharat? That is, whatever description we give, it leads us toward Hindu. Why Hindu society? ವೆಲ್ಕಮ್ ಬ್ಯಾಕ್. ಭಾರತದಲ್ಲಿ ಅಹಿಂದು ಎನ್ನುವರು ಯಾರೂ ಇಲ್ಲ ಅಂತ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಹೇಳಿದ್ದಾರೆ. ಭಾರತದಲ್ಲಿ ಅಹಿಂದು ಅಂದ್ರೆ ಹಿಂದೂ ಅಲ್ಲದವರು, ಹಿಂದೂ ಆಗಿಲ್ಲದಿದ್ದವರು ಯಾರೂ ಇಲ್ಲ ಅನ್ನೋ ಅರ್ಥದಲ್ಲಿ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಹೇಳಿದ್ದಾರೆ. ಭಾರತದ ಮುಸ್ಲಿಂ ಹಾಗೂ ಕ್ರೈಸ್ತರ ಪೂರ್ವಜರು ಹಿಂದೂಗಳೇ ಅಂತ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಹೇಳಿದ್ದಾರೆ. ಕೆಲ ಕ್ರೈಸ್ತರು ಮುಸ್ಲಿಮರು ಇಂದಿಗೂ ತಮ್ಮ ಗೋತ್ರವನ್ನು ಕೂಡ ಹೇಳ್ತಾರೆ ಅಂತ ಆರ್ಎಸ್ಎಸ್ ಸರ್ಸಂಘ ಚಾಲಕ ಮೋಹನ್ ಭಾಗವತ್ ಅಭಿಪ್ರಾಯಪಟ್ಟಿದ್ದಾರೆ. ಭಾರತ ಹಿಂದೂ ರಾಷ್ಟ್ರ ಅನ್ನೋದರಲ್ಲಿ ಅನುಮಾನವಿಲ್ಲ ಅಂತ ಮೋಹನ್ ಭಾಗವತ್ ಹೇಳಿದ್ದಾರೆ. Why Hindu society? That was the another question. Because Hindus are responsible for Bharat. What is our country? It is not that British gave us nationhood. We are an ancient nation. So, everywhere in the world people agree that every nation has its core culture. There are many inhabitants, but there is a core culture. What is the core culture of Bharat? That is, whatever description we give, it leads us toward Hindu. Why Hindu society? ವೆಲ್ಕಮ್ ಬ್ಯಾಕ್. ಭಾರತದಲ್ಲಿ ಅಹಿಂದು ಎನ್ನುವರು ಯಾರೂ ಇಲ್ಲ ಅಂತ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಹೇಳಿದ್ದಾರೆ. ಭಾರತದಲ್ಲಿ ಅಹಿಂದು ಅಂದ್ರೆ ಹಿಂದೂ ಅಲ್ಲದವರು, ಹಿಂದೂ ಆಗಿಲ್ಲದಿದ್ದವರು ಯಾರೂ ಇಲ್ಲ ಅನ್ನೋ ಅರ್ಥದಲ್ಲಿ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಹೇಳಿದ್ದಾರೆ. ಭಾರತದ ಮುಸ್ಲಿಂ ಹಾಗೂ ಕ್ರೈಸ್ತರ ಪೂರ್ವಜರು ಹಿಂದೂಗಳೇ ಅಂತ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಹೇಳಿದ್ದಾರೆ. ಕೆಲ ಕ್ರೈಸ್ತರು ಮುಸ್ಲಿಮರು ಇಂದಿಗೂ ತಮ್ಮ ಗೋತ್ರವನ್ನು ಕೂಡ ಹೇಳ್ತಾರೆ ಅಂತ
ಆರ್ಎಸ್ಎಸ್ ಸರ್ಸಂಘ ಚಾಲಕ ಮೋಹನ್ ಭಾಗವತ್ ಅಭಿಪ್ರಾಯಪಟ್ಟಿದ್ದಾರೆ. ಭಾರತ ಹಿಂದೂ ರಾಷ್ಟ್ರ ಅನ್ನೋದರಲ್ಲಿ ಅನುಮಾನವಿಲ್ಲ ಅಂತ ಮೋಹನ್ ಭಾಗವತ್ ಹೇಳಿದ್ದಾರೆ. Why Hindu society? That was the another question. Because Hindus are responsible for Bharat. What is our country? It is not that British gave us nationhood. We are an ancient nation. So, everywhere in the world people agree that every nation has its core culture. There are many inhabitants, but there is a core culture. What is the core culture of Bharat? That is, whatever description we give, it leads us toward Hindu. Why Hindu society? ವೆಲ್ಕಮ್ ಬ್ಯಾಕ್. ಭಾರತದಲ್ಲಿ ಅಹಿಂದು ಎನ್ನುವರು ಯಾರೂ ಇಲ್ಲ ಅಂತ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಹೇಳಿದ್ದಾರೆ. ಭಾರತದಲ್ಲಿ ಅಹಿಂದು ಅಂದ್ರೆ ಹಿಂದೂ ಅಲ್ಲದವರು, ಹಿಂದೂ ಆಗಿಲ್ಲದಿದ್ದವರು ಯಾರೂ ಇಲ್ಲ ಅನ್ನೋ ಅರ್ಥದಲ್ಲಿ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಹೇಳಿದ್ದಾರೆ. ಭಾರತದ ಮುಸ್ಲಿಂ ಹಾಗೂ ಕ್ರೈಸ್ತರ ಪೂರ್ವಜರು ಹಿಂದೂಗಳೇ ಅಂತ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಹೇಳಿದ್ದಾರೆ. ಕೆಲ ಕ್ರೈಸ್ತರು ಮುಸ್ಲಿಮರು ಇಂದಿಗೂ ತಮ್ಮ ಗೋತ್ರವನ್ನು ಕೂಡ ಹೇಳ್ತಾರೆ ಅಂತ ಆರ್ಎಸ್ಎಸ್ ಸರ್ಸಂಘ ಚಾಲಕ ಮೋಹನ್ ಭಾಗವತ್ ಅಭಿಪ್ರಾಯಪಟ್ಟಿದ್ದಾರೆ. ಭಾರತ ಹಿಂದೂ ರಾಷ್ಟ್ರ ಅನ್ನೋದರಲ್ಲಿ ಅನುಮಾನವಿಲ್ಲ ಅಂತ ಮೋಹನ್ ಭಾಗವತ್ ಹೇಳಿದ್ದಾರೆ. Why Hindu society? That was the another question. Because Hindus are responsible for Bharat. What is our country? It is not that British gave us nationhood. We are an ancient nation. So, everywhere in the world people agree that every nation has its core culture. There are many inhabitants, but there is a core culture. What is the core culture of Bharat? That is, whatever description we give, it leads us toward Hindu. Why Hindu society? ವೆಲ್ಕಮ್ ಬ್ಯಾಕ್. ಭಾರತದಲ್ಲಿ ಅಹಿಂದು ಎನ್ನುವರು ಯಾರೂ ಇಲ್ಲ ಅಂತ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಹೇಳಿದ್ದಾರೆ. ಭಾರತದಲ್ಲಿ ಅಹಿಂದು ಅಂದ್ರೆ ಹಿಂದೂ ಅಲ್ಲದವರು, ಹಿಂದೂ ಆಗಿಲ್ಲದಿದ್ದವರು ಯಾರೂ ಇಲ್ಲ ಅನ್ನೋ ಅರ್ಥದಲ್ಲಿ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಹೇಳಿದ್ದಾರೆ. ಭಾರತದ ಮುಸ್ಲಿಂ ಹಾಗೂ ಕ್ರೈಸ್ತರ ಪೂರ್ವಜರು ಹಿಂದೂಗಳೇ ಅಂತ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಹೇಳಿದ್ದಾರೆ. ಕೆಲ ಕ್ರೈಸ್ತರು ಮುಸ್ಲಿಮರು ಇಂದಿಗೂ ತಮ್ಮ ಗೋತ್ರವನ್ನು ಕೂಡ ಹೇಳ್ತಾರೆ ಅಂತ ಆರ್ಎಸ್ಎಸ್ ಸರ್ಸಂಘ ಚಾಲಕ ಮೋಹನ್ ಭಾಗವತ್ ಅಭಿಪ್ರಾಯಪಟ್ಟಿದ್ದಾರೆ. ಭಾರತ ಹಿಂದೂ ರಾಷ್ಟ್ರ ಅನ್ನೋದರಲ್ಲಿ ಅನುಮಾನವಿಲ್ಲ ಅಂತ ಮೋಹನ್ ಭಾಗವತ್ ಹೇಳಿದ್ದಾರೆ. Why Hindu society? That was the another question. Because Hindus are responsible for Bharat. What is our country? It is not that British gave us nationhood. We are an ancient nation. So, everywhere in the world people agree that every nation has its core culture. There are many inhabitants, but there is a core culture. What is the core culture of Bharat? That is, whatever description we give, it leads us toward Hindu. Why Hindu society?